ಹೆಣ್ಣಿನ ವಾಸನೆ ಬಂದ ಬರೋದಲ್ಲೇ ಮಗನ ನಾಯಿ ಜಾತಿಗೆ ಸೇರಿ ಮಗನ ಹೆಣ್ಣಿನ ವಾಸನೆ ಹಿಡಿಯಾಕ. ಹೌದು, ನೀ ಇಲ್ಲಿಗೆ ಯಾಕೆ ಬಂದಿ? ರೇಡ್ ಹಾಕಕ್ ಬಂದಲ್ಲಿ ತಮ್ಮ. ಯಾರನ್ನ? ನನ್ನ ಮಕ್ಕಳು ರೋಡ್ ಇಲ್ಲ ಹೋಗೋ ಜಾನಕಿ ಹುಡುಗಿದ ಗಡಿಗೆ ಹೊಡೆದಾರಂತ ಅವ್ರು ಹಿಡಿಯಾಕ ಬಂದಲ್ಲಿ ತಮ್ಮ. ಇದೇ ಈಗ ನನ್ನ ಕೈ ಕೊಟ್ಟು ಕುಣಿದ್ ಹೋದ್ಲ ಅಷ್ಟೇ. ಕೈ ಕೊಟ್ಟು ಹೋದ್ ಹುಡುಗಿನ ಕಟ್ಟಿ ಹಾಕಕ್ ಬಂದಲ್ಲಿ ಹುಡುಗ. ಕಟ್ಟಿದ ಕೈ ಕಟ್ ಮಾಡಕ್ ನಾ ತಯಾರ ಇರ್ತೀನಿ. ಕೇಳಿ ನಿನಗೂ ಬೇಕನಲ್ಲೇ ಜೋಡಿ. ಹಂಗಾದ್ರೆ ರೆಡಿ ಆಗ ನನ್ ಕೂಡ ಅಲ್ಲಿ ಕಟ್ ಮಾಡ್ಕೊಡ್ತೀನಿ ಮಗನ. ಮಗನ ರೈಟ್ ಪಿಟಪ್ಪ ಆಗ್ಲಿ ಸೈಟ್. ನಿನ್ನ ಜಾನಕಿದು ನಂದು ಆಗೈತಿ ತಿರುಮಲದಾಗ ನೈಟ್. ಬಾ ದೋಸ್ತ ಸಾಗಲಿ ನಮ್ಮ ಇಬ್ಬರು ಫೋಟ. ಕುಚ್ಚಿಕು 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 ನಾವು ಬಾಬಾ ಮತ್ ನಮ್ಮ ಸಂಘದ ಚಲುವೆ ಹುಡುಗಿ ಒಕ್ಕಳ ಮನಸ್ಸನ ಸಾಲಿಗೆ ಕೈಗೆ ಮಾದಿಗೆ ಅತಿಥಿ ಚಂದ್ರನ ಮೈಲಿಗೆ ಚಲುವೆ ಹುಡುಗಿ ಒಕ್ಕಳ ಮನಸ್ಸನ ಸಾಲಿಗೆ ಕೈಗೆ ನಿಲ್ಲ ಮಾದಿಗೆ ಅತಿಥಿ ಚಂದ್ರನ ಮೈಲಿಗೆ ನಿಬ್ಬನ ಕಟ್ಟದ ನಿಬ್ಬನ ಭಯಂಕರನಾದ ಲಂಕೇಶ್ವರ ರಾವಣ.
ಮಲಗಿದ ಅಂತರಾಳದಲ್ಲಿ ಅದಂತದೋ ಅತೃಪ್ತಿ, ಅದಂತದ ಅಶಾಂತಿ, ಅದಂತದೋ ಅನಪರಿಚಿತ ಧೈರ್ಯ. ಈ ಎಂಟನೇ ದಶಕಂಠನನ್ನು ರಾವಣನು ಗತ್ತಿಸಿ ರೊಚ್ಚಿ ಜಪಿಸುತ್ತಿರುವ ಆ ದುಷ್ಟ ಶಕ್ತಿ ಯಾವುದು? ಹಿಡಿದಬೇಕಿದ್ದ ವಿಧಾಟನೆ ನನ್ನ ವಿಧಾಟ ಪಟ್ಟಣ ಗಂಟು ಕಟ್ಟಿ ನನ್ನ ಪಾದದಲ್ಲಿಟ್ಟು ಈ ನನ್ನ ಅರಮನೆಯ ಪಂಚಾಂಗದ ಪುರೋಹಿತನಾಗಿದ್ದಾನೆ ಆ ಬ್ರಹ್ಮ. ಹಾಗಾದರೆ ಕ್ಷಣ ಕ್ಷಣಕ್ಕೂ ಕಾಡುತ್ತಿರುವ ಈ ಭ್ರಾಂತಿ ಆ ಕ್ಷಣ ಪಿತ್ತ ನಮಗೆ ಭ್ರಾಂತಿಯೇ? ಆ ನವಗ್ರಹ ನನ್ನ ಸಿಂಹಾಸನ ಪಾದದಲ್ಲಿ ಬಿದ್ದು ಹೆಗಲು ಮುರಿಸಿಕೊಳ್ಳುತ್ತಿದ್ದಾರೆ. ನಿಮಿಷಕ್ಕೂ ನನ್ನನ್ನು ನಿರಾಸಕ್ತನಾಗಿ ಮಾಡಿ ಅಗಾಧವಾಗಿ ಕಾಣುತ್ತಿರುವ ಕಾಣಿನ ಕೈ ಯಾವುದು? ಆದೇನು ಈ ಪ್ರಪಂಚದಲ್ಲಿ ನನಗಿಂತಲೂ ಪರಾಕ್ರಮಿಯೇ, ಪ್ರಚಂಡವೇ, ಪ್ರಬುದ್ಧವೇ? ಸಾಧ್ಯವಿಲ್ಲ. ನಾನು ಚತುರ್ದಶ ಭವನ ಭಯಂಕರನಾದ ಲಂಕೇಶ್ವರ ರಾವಣ, ಸರ್ವತಂತ್ರ ಸುತಂತ್ರನಾದ ರಾವಣ, ಎಲ್ಲ ಸಮಾಜ ತಂಡೋಪಗಳನ್ನು ದಂಡುದಾರಿ ಮಾಡಿ ಚಂಡಾರ ಬಲ್ಲ ಮಂಗಳ ನಾಯಕರ ಗೊಂಡಿಯದ ಗಂಡರ ಗಂಡನಾದ ಪ್ರಚಂಡ ರಾವಣ. ನನ್ನ ಎದುರಾಗಿ ತಲೆಗೆತ್ತಲು ಬೆಚ್ಚುವುದು ಬಾಳು, ಬಾಯಿ ತೆರೆದು ಬೆರೆಯುವುದು ಭೂಮಿ, ಕೈ ಎತ್ತಿ ಮಾತನಾಡಲು ನಡುವುದು ಈ ಸೃಷ್ಟಿ. ಎಲ್ಲ ನನ್ನ ಆಜ್ಞೆಯಂತಿರಬೇಕಾದರೆ ನನ್ನ ರಕ್ತ ಸಂಬಂಧದ ಆಸ್ತಿಯೊಳಗೆ ಭಾಗವಹಿಸಿ ಕೆಲಸವನ್ನು ಮುಂದೆ ಓಡಿಸುತ್ತಿರಬಲ್ಲ ಆ ಬಡ ಕುನ್ನಿ ಪರಶುರಾಮ ನನ್ನ ಸರ್ವ ಆಸ್ತಿ ಹೋದರೂ ಚಿಂತೆ ಇಲ್ಲ. ನನ್ನ ಬಲಗೈ ಬಂಟನಾದ ವಕೀಲ ತ್ಯಾಗರಾಜನ ಕೈಯಿಂದ ಕೇಸನ್ನು ನನ್ನಂತೆ ಮಾಡಿಕೊಳ್ಳುವುದೇ ಈ ಜಟ್ಟಂಗಿ ವಾದಿರಾಜನ ಬಲವಾದ ಜಲ. ಲಕ್ಷ್ಮೀಪತಿ, ಲಕ್ಷ್ಮೀಪತಿ, ನನ್ನ ತಂದೆ ಭೋಜರಾಜನ ಹೆಸರಲ್ಲಿದ್ದ ಆಸ್ತಿನೆಲ್ಲ ನನ್ನ ಅಣ್ಣನ ಹೆಸರು ಕಡಿಮೆ ಮಾಡಿಸಿದಂತ ಪೈನು ರೆಡಿ ಮಾಡಿದ ತಾನೇ? ರೆಡಿ ಮಾಡಿದ್ರಿ, ರೆಡಿ ಮಾಡಿದ ಒಂದು ವಾರ ಆತ. ಹಾಗಾದ್ರೆ ಅವ ಶಿವರಾಜನ ಮಗನ ಸುಳುವೇನಾದರೂ ಇದೆ? ಗೌಡ್ರ, ನೀವ್ ಹೆಂಗ ಅವ್ರನ್ನ ಮನೆಯಿಂದ ಹೊರಗೆ ಹಾಕ್ಬಿಟ್ರಿ ನೋಡ, ಅವಳಿಂದ ಅತ್ತಾಗಿದ್ದ ಅವಳು ಸುಳುವ ಇಲ್ಲ. ಹಿಂದಿನಂತೆ ಮುಂದೆ ಆ ಹಂದಿ ಎಲ್ಲಾದರೂ ಕಂಡು ಬಂದರೆ ಅದನ್ನು ಬುದ್ಧಿ ಅದರ ರಕ್ತವನ್ನು ನಮ್ಮೆಲ್ಲರ ಹಣೆಗೆ ಸಿಂಧೂರ ತಿರುಗ ಹಚ್ಚಿ ಬಿಡು. ಕೊಲಬೇಡ, ಉಸಿರು ಮುಡಿಯಲು ಬೇಡ, ಕೊಡಬೇಡ, ಬೇಡ, ಇದಿರು ಅಳಿಯಲು ಬೇಡ. ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮನೊಳಿಸುವ
ಸಿಂಧೂರ ತಿಲಕಕ್ಕೆ ದಣಿ ಮಧುರ ಲೋಕದಲ್ಲಿ ನಮ್ಮ ಬಾಂಧವ್ಯಕ್ಕೆ ಮಾಸಿ ಬಳೆಯುವ ಶಿವರಾಜನ ಆ ಶಿವರಾಜೇಶ್ವರವನ್ನು ಅವನ ಮುಂದಿನಿಂದ ಬೇರ್ಪಡಿಸಿ ಅವನ ಬಾಳಿಗೆ ಗೋಲಾಗಿ ನಿಂತಿರುವ ಆ ರಾಮನಿಗೆ ಕಟ್ಟಿ ಬಿದ್ದೀನಿ. ಶಭಾಷ್ ರಣತುಂಗ ಶಭಾಷ್. ನನ್ನ ಬಲಗೈ ಬಂದ ರಣತುಂಗನೆಂದರೆ ನೀನೇ ಕಣ್ಣು. ಇಂದಿನಿಂದ ನೀನು ನನ್ನ ಬಲಗೈ ಬಂದ ರಣತುಂಗನಷ್ಟೇ ಅಲ್ಲ, ರಣದಯ ಬೀಗ. ನನ್ನ ಜೀವಕ್ಕೆ ಕಣ್ಣಾಗಿ ಆ ಕಣ್ಣಿಗೆ ಕನ್ನಡಕವಾಗಿ ನೀನು ನಡೆದರೆ ಇಡೀ ಕರ್ನಾಟಕದಲ್ಲಿ ನಾನು ಹುಲಿಯಂತೆ ಮೆರೆಯುತ್ತೇನೆ. ಈ ನಿಮ್ಮ ಮಾತನ್ನು ಪೂರ್ಣ ಗ್ರಹಿಸಿ ರಾಜ ರಕ್ತದಂತೆ ಸೋಮಿಸಿ ಇಡೀ ನಮ್ಮ ಅಗತ್ಯ ಪಂಚಾಯಿತಿಯನ್ನು ನಿಮ್ಮ ಆಡಳಿತದಲ್ಲಿ ಕಾಣದವಾಗುವಂತೆ ಮಾಡದಿದ್ರೆ ನನ್ನ ಹೆಸರು ರಣಕಾಯ ರೂಢಿಯ ರಾಜ ರಣತುಂಗ ಅಂತ ಕರಿಬೇಡ್ರಿ. ಸಂತೋಷ, ಪರಮ ಸಂತೋಷ. ರಣತುಂಗ, ನೀನು ನನ್ನ ಅಂಗ ರಕ್ಷಕನಷ್ಟೇ ಅಲ್ಲ, ನನ್ನ ಶೃಂಗಾರದ ಪುತ್ರರತ್ನ. ನಮಸ್ಕಾರ ಶ್ರೀಮಂತರಿಗೆ. ಓಹೋ, ವಕೀಲ್ ತ್ಯಾಗರಾಜರು, ಪ್ಲೀಸ್ ವೆಲ್ಕಮ್, ಸಿಟ್ ಡೌನ್. ಇರಡಿ. ಮೊನ್ನೆ ನೀವು ಫೋನಿನಲ್ಲಿ ತಿಳಿಸಿದ ಪ್ರಕಾರ ಎಲ್ಲ ಕಾಗದ ಪತ್ರ ರೆಡಿ ಮಾಡಿದ್ದೀರಾ? ಎಲ್ಲ ರೆಡಿ ಇದೆ. ಆ ಲಕ್ಷ್ಮೀಪತಿ ಕಾಗದ ಜೊತೆಗೆ ವಕೀಲ ಫೀ ಅಂತ 5,000 ಅಡ್ವಾನ್ಸ್ ಹಣ ಕೊಟ್ಟು ಬಿಡು. ಇನ್ನು ಮುಂದಿನ ಕೆಲಸ ನನ್ನದು. ಮಿಸ್ಟರ್ ತ್ಯಾಗರಾಜ್, ನೀನು ಕೇಳಿದಕ್ಕೆಲ್ಲ ಹಣ ಕೊಡುವ ಕೆಲಸ ನನ್ನದು. ಆ ಪಿಎಸ್ ಜೊತೆ ಶಾಮೀಲಾಗಿ ಎಲ್ಲ ನ್ಯಾಯನ ಜಗಿಸಿಕೊಡುವ ಕೆಲಸ ನಿಮ್ಮದು. ಇದಕ್ಕೆ ತಪ್ಪಿ ನೀನು ನಡೆದರೆ ನಿಮ್ಮ ಮೈಯ ಮೇಲೆ ನಿಮ್ಮ ಕರಿಕೋಟುಗಳು ಎದುಲ, ಕೊನೆಗೊಂದಿನ ನೀವು ಎದುಲ. ಶ್ರೀಮಂತರೇ, ಈ ದೊಡ್ಡ ಮಾತನ್ನು ಹೇಳುತ್ತಿರುವೆ. ಗುಡ್ಡದ ಖಾರವಾಗಿ ಬೆಳೆದಿರುವ ಹಣದ ನೇಣಿಗೆನೆ ನಾನಿರುವಾಗ ನನಗಾವುದರ ಭಯವಿಲ್ಲ. ರಾಜ್ಯ ನಂದರೆ ನಾನೇ ನೀನು, ನೀನೇ ನಾನು. ಒಟ್ಟಾರೆ ನಾವು ಮಾಡುತ್ತಿರುವ ಕೆಲಸ ಸಕ್ಸಸ್ ಆದರೆ ಸಾಕು. ನಾನಿನ್ನು ಬರುತ್ತೇನೆ. ಆಯ್ತು. ಇದು ಈ ಊರ ಕಡಲು ಚೋರಿಗೆ ಹೆಸರು
ಶಾಪತಿ ಅವರ ಬಲಗೈಯಾಗಿ ಹೆಚ್ಚಿನಿಂದ ಕೂಗದ ನನ್ನ ಜೊತೆ ಮಾತು ಬಿಟ್ಟಿರಲ್ಲ ಆ ಪರಶುರಾಮ ಈ ಗಲ್ಲಿ ಆಕಾಶದ ಮುತ್ತ ತುದಿಯಲ್ಲಿ ಹೇಳ್ಬೇಡ ಸಾವುಕಾರ ಹೇಳ್ಬೇಡ ನಾನು ಎಂತೆ ಹೋದ್ರೆ ಬೇಡ ನೆಲದವರ ಮನದಲ್ಲಿರುವ ಈ ಅವತಾರಿ ಕೃಷ್ಣ ಪುರುಷನೇ ಈ ಪರಶುರಾಮ ಅವತಾರ ಪುರುಷ ಪರಶುರಾಮ ನಿಜವಾದ ಅವತಾರ ಪುರುಷ ಕ್ರಾಂತಿವೀರ ಸೌಂದರ್ಯ ರಾಯಣ್ಣ ಬಿಹಾರದ ಕುಲದಲ್ಲಿ ಹುಳಿಯಂತೆ ಗರ್ಜಿಸಿದ ಲಕ್ಷ್ಮಣ ಇಂಥ ವೀರಾದಿ ವೀರರನ್ನ ನಮ್ಮಂತ ಶ್ರೀಮಂತ ತರ್ಪಕ್ಕೆ ಸಿಲುಕಿ ಪಟ್ಟಿದ್ದಾರೆ. ನೀನೇನು ಅವರಷ್ಟು ಶ್ರೀಮಂತನಿಗಲ್ಲ. 25 ಹಳ್ಳಿಗೆ ನೀವು ಅಧಿಪತಿಯಾಗಿರುವ ಈ ಯೋಗಿ ರಾಜನಿಗೆ ಹಗುರವಾಗಿ ಮಾತನಾಡ್ತೇನೆ. ಅಂತ ವೀರಾದಿ ವೀರರಲ್ಲ ನಿಮ್ಮಂತ ಶ್ರೀಮಂತರ ದರ್ಪಕ್ಕೆ ಸಿಕ್ಕಿ ನರಕಯಾತ್ರೆ ಪಟ್ಟಿದ್ದೇನೋ ನಿಜ. ಆದರೆ ಇವನು ಈ ಕಲಿಯುಗದ ಗಂಡನಾದ ಗಂಡೆದೆಯ ಗಂಡರ ಗಂಡ. ಈ ಕಲಿಯುಗದ ಪರಶುರಾಮ ನಿನ್ನೊಂದಿಗೆ ಹೆಚ್ಚು ಮಾತನಾಡಿಸಿಕೊಳ್ಳಲಿಕ್ಕೆ ನಾನೇನು ಕೂಲಿಗಾಗಿ ನಿಮ್ಮ ಮನೆಯಲ್ಲಿ ಬಿದ್ದ ಹಾಲ ಮಗನ. ನನ್ನ ಆಳೆನವರು ನಿನ್ನಂತೆ ಉದ್ದಾಟತನದಿಂದ ಮಾತನಾಡಿದ್ದರು. ಅವರ ಒಳಗೆ ಕುಂದು ಹೋಗಿ ಬಂದು ಬಿಡುತ್ತಿದ್ದ ಮಗನೇ. ಅದೇ ನೀನು ಮಾಡುತ್ತಿರುವ ಚಂಡತನದ ಕೆಲಸ. ಇಂಥ ಬಂದ ನನ್ನ ಮಕ್ಕಳನ್ನು ಗುಂಪಾಗಿ ಕಟ್ಟಿಕೊಂಡು ಕಂಡವರ ಆಸ್ತಿಗೆ ಕೈ ಹಾಕಿ ಅವರ ವಂಶದಿಂದ ವಂಶ ಮಾಡುತ್ತಿರುವ ನಿನ್ನ ಕೆಲಸ ಏನಿತನದ ಕೆಲಸ. ಯಾರೊಂದಿಗೆ ಈ ಮಾತನ್ನು ಬರುತ್ತಿರುವುದೆನ್ನೋದು ಸ್ವಲ್ಪ ಜ್ಞಾಪಿಸಿಕೊಂಡು ಮಾತನಾಡು. ನನಗೆ ಗೊತ್ತಿದೆ ಮತ್ತೊಬ್ಬರ ಆಸ್ತಿಯನ್ನು ಎತ್ತಿ ಹಾಕುವ ಕತ್ತಿ ಜೊತೆ ಮಾತಾಡ್ತಿದ್ದೇನೆ ಅನ್ನೋದು ಚೆನ್ನಾಗಿ ಗೊತ್ತು. ಓದಿರಾಜ ಕಾದಿರಾಜ ಎಲ್ಲ ನಾನೇ ಎಂದು ಎಲ್ಲ ಸರ್ಕಾರಿ ಅಧಿಕಾರಿಗಳನ್ನು ಕೈಗೆತ್ತಿಕೊಂಡು ನಿನ್ನದೇ ಆಟ ನಡೆಸಿ ನಿನ್ನಣ್ಣನ ಮಗ ಶಿವರಾಜನ ಆಸ್ತಿ ನುಂಗುವುದು ಸರಿ ಅಲ್ಲ ಮಗನ. ಸುಮ್ಮನೆ ಮರ್ಯಾದೆಯಿಂದ ಅವನು ಪಾಡು ಅವನಿಗೆ ಕೊಟ್ಟು ಬಿಡು. ಇಲ್ಲದಿದ್ದರೆ ಇದಕ್ಕಾಗಿ ನಿನ್ನ ಹಣ ಹೋಗಬೇಕು ಎಂದು
ತಕ್ಷಕ ಬ್ರಹ್ಮನ ಮಗ ತಿಥಿ ದೊಡ್ಡ ಸಂತತಿ ಶತ್ರುಗಳ ಮೊಮ್ಮಗ ವಿಧಾಟನಿಂದಲೇ ವಿಧಿ ಪರವನ್ನೇ ಬದಲಿಸಿ ಮರಣವನ್ನೇ ಮೆಟ್ಟು ನಿಂತ ಮಹಾವೀರ. ನಿನ್ನಂತ ಅತಿಥಿ ಮಕ್ಕಳ ಹತ್ತಾಸವನ್ನು ಸುಟ್ಟು ಅತಿಥಿ ಹತ್ತಾಸವನ್ನು ಮೆಟ್ಟು ನಿಂತ ಮಹಾಸಾಥಿ. ಅತಳ ಪಿತಳ ಪಾತಳ ರಸಗಳ ಮಹಾತಳವನಿ ಮೆಟ್ಟು ತಿಳಿದಂತ ಮಹಾಸಾಥಿ. ನಮ್ಮ ಅಣ್ಣ ತಮ್ಮಂದಿರ ಆಸ್ತಿಯೊಳಗೆ ಭಾಗವಹಿಸಲು ನೀನೇನು ನನ್ನ ರಕ್ತಕ್ಕೆ ಜನಿಸಿಬಿಡನಲ್ಲ. ನನ್ನ ಎದುರಿಗೆ ಗುಂಡು ಹಾಕುವ ಗಂಡು ಇನ್ನು ಯಾವರು ಹುಟ್ಟಿಲ್ಲ ಈ ಭೂಮಿಯ ಮೇಲೆ. ಹಾಗೇನಾದರೂ ಅವನ ಆಸ್ತಿ ಕೊಡುವ ಈ ಮಟ್ಟಕ್ಕೆ ನೀ ಇಳಿದರೆ ನಿನ್ನನ್ನು ಇದೇ ಕಂಬಕ್ಕೆ ಕಟ್ಟಿ ಹಾಕಿ ಈ ಸನಾತನವಾದ ದಂಡ ಕೊಟ್ಟಲೆಯಿಂದ ನಿನ್ನ ಎದೆ ಗುಂಡಿಗೆಯನ್ನು ಕತ್ತರಿಸಿ ಹಾಕಿ ಪೊಡೆ ಪೊಡೆದು ಹೊರಗೆ ಬರುವ ನಿನ್ನ ರಕ್ತದಿಂದಲೇ ಸ್ನಾನವನ್ನು ಮಾಡಿ ನೊಂದ ಬಡವರ ಉಸಿರನ್ನು ಹಸಮುಖಿಯಾಗಿ ಮಾಡದಿದ್ದರೆ ನನ್ನ ಹೆಸರು ವೀರ ಪರಶುರಾಮನೇ ಅಲ್ಲ. ಮೇಲಾನೆ ಪ್ರಾಣ ಪ್ರಾಣ ಕುಟ್ಟಿಸೋಣ ನೋಡ್ರಿ ಮೇಲಾನೆ ಶಕ್ತಿ ಇದೆ ಅಂತ ಇನ್ನೊಂದು ಸಾರಿ ನನ್ನ ಬಳಿ ಉಳಿದ ಹತ್ತು ನೀರು ಮಾತನಾಡಿದರೆ ನಿನ್ನ ರುಂಡವನ್ನು ಮೊಂಡದಿಂದ ಬೇರ್ಪಡಿಸಿ ಇದೇ ನಮ್ಮೂರ ಅಗತ್ಯ ಬಾಕಿದೆ ನೇತು ಹಾಕುತ್ತಿರಲೇ ಚಾಂಡಲ. ಸತ್ಯವಾದ ಮಾತಿಗೆ ನಿಮ್ಮ ತಲೆಯಷ್ಟೇ ದೇವಗಣ. ಅವರ ಅಪ್ಪನಿಗೆ ಕೂಡ ಹೀಗೆ ಮಾತನಾಡುತ್ತಿದ್ದೆ. ಒಂದೇ ರಕ್ತ ಹಂಚಿಕೊಂಡೇ ಬಂದ ಅವರ ಅಣ್ಣನ ಮಗ ಶಿವರಾಜ ಪಾಲು ಇಲ್ಲ ಅಂದರೆ ಯಾಕೆ ಮಗಳ ಯಾಕೆ ಅದನ್ನು ಕೇಳಲು ಕೋಟಿಗೆ ಕಚೇರಿ ಮಗನೇ ನಾನಲ್ಲ. ಈಗ ನಿನ್ನ ಮೈಯಲ್ಲಿ ಎಣ್ಣೆ ಇದೆ ಅಂತ ನನ್ನ ಜೊತೆ ಅರೆದ ಚಟ್ಟಿ ಹಾಕಿದರೆ ನಿನ್ನ ಎಣ್ಣೆ ಕಣ್ಣಗಾಗಿ ಕಣ್ಣು ಕಳೆದು ಕೂಡನಾಗಿ ತಿರುಗುತ್ತೀಯ ಹುಷಾರ್ ಮಗನೇ. ಪರ್ಷ ಈ ರಣತುಂಗ ಮಾತಾಡ್ತಿದ್ದದು ರೈಟೋ ರಾಗೋ ನಂಗೆ ಗೊತ್ತಿಲ್ಲ. ಬಟ್ ಈ ರಣತುಂಗ ಯಾವಾಗ್ಲೂ ಸ್ಟ್ರೈಟ್. ಈ ರಣತುಂಗ ನೆಮ್ಮದಿಯಿಂದ ಇದ್ರೆ ಇಡೀ ಜಗತ್ತೇ ನೆಮ್ಮದಿಯಿಂದ ಇರುತ್ತೆ. ಪರಶುರಾಮ ನಾನೇ ಎಂದು ಇಲ್ಲಿಯೂ ಗರ್ಜಿಸಿದರೆ ಬೆಟ್ಟ ಎಂದೂ ಅಳಗಡಲ್ಲ. ಮಿಸ್ಟರ್ ಪರಶುರಾಮ್, ಶಕ್ತಿ ಇದೆ ಅಂತ ಹತ್ತು ಮೀರಿ ಮಾತನಾಡಬೇಡ. ನಿಮಗಿಂತ ಶಕ್ತಿ ನನಗೆ ನನ್ನಲ್ಲಿಯೂ ಇದೆ. ಅಂದ ಹಾಗೆ ಅದನ್ನು ಯಾವಾಗ ಬಳಸಿಕೊಳ್ಳಬೇಕೆಂಬುದು ನನಗೆ ನಿನಗಿಂತ ಚೆನ್ನಾಗಿ ಗೊತ್ತು. ಕನ್ನಡದಾಗ ತಿಳಿಸಿ ತಿಳ್ಕೊಳ್ಳಿಕ್ಕೆ ಅಂದ್ರ ನಮ್ಮ ಗೌಡ ಕಡೆಯಿಂದ ಕಡಿಸ್ಕೊಂಡು ಹೋಗೋದು ಗ್ಯಾರಂಟಿ ಮೂಲಕ ಮುಚ್ಚು ಬಾಯಿದರ ರಾಕ್ಷಸರೇ, ನೀವು ಎಂತ ಹುಲಿ ಎಂತ ಹಾರಾಡಿದರು ಆ ಹುಲಿಗಳು ಹಲ್ಲು ತುಳುವ ಗಂಡುಗಲಿ ನಾಡಿದ್ದೆ.
ವಾದಿರಾಜ ಏ ವಾದಿರಾಜ, ನೀನು ನ್ಯಾಯವಂತನ ಮನೆತನದ ರಕ್ತಕ್ಕೆ ಹುಟ್ಟಿ ನ್ಯಾಯ ಸಮಾನ ಮಾಡಿ ಅನ್ಯಾಯವೇನ ನುಸಿದೆ ಎಂದು ಖುಷಿಯಾಗಿ ಮಾತನಾಡುವ ನಿನ್ನ ಬಾಯಿಗೆ ಬೆರಗೆಳೆದು ನಿನ್ನಿಂದ ಲಂಚ ಸ್ವೀಕರಿಸಿ ಕೆಂಚರಂತೆ ಬಗಲುವ ಒಬ್ಬೊಬ್ಬ ಬೇಬರ್ಸಿ ಅಧಿಕಾರಿಗಳನ್ನು ಮಚ್ಚೆಯಿಂದ ಮಾತನಾಡಿಸಿ ನೊಂದ ಬಡವರ ಆ ಉಸಿರನ್ನು ಅಸಮುಖಿಯಾಗಿ ಮಾಡದಿದ್ದರೆ ನಾನು ನಿಮ್ಮಂತ ಹಿಂದೂರಿಗಳ ಗಂಡ ವೀರ ಪರಶುರಾಮನೇ ಅಲ್ಲ. ಮಿಸ್ಟರ್ ವಾದಿರಾಜ್, ಇದನ್ನು ತಿಳಿದುಕೊಳ್ಳಲಿಕ್ಕೆ ಒಂದು ಟೈಮ್ ಕೊಡುತ್ತೇನೆ. ಸರಿಯಾಗಿ ತಿಳಿದುಕೋ. ನೀನು ಒಳ್ಳೆಯವನಾದ್ರೆ ನಾನು ತುಂಬಾ ಒಳ್ಳೆಯನು. ನೀನು ಕೆಟ್ಟವನಾದ್ರೆ ನಾನು ಮೃಗ. ಬರ್ತೀನಿ, ಬೀಟ್ ಕೇರ್ಫುಲ್ ಮಗನ. ಹೋಗು ಹೋಗು ಪರ್ಸ್ಯ, ಹೋಗು. ನಿನಗೇನು ಗೊತ್ತಲೇ? ಈ ವಾದಿರಾಜ ಹೋಗಿ ಮುಚ್ಚಿದ ಚೆಂಡಾಜಂದು ಕಾಡಿನಲ್ಲಿ ಹಸಿದಾಗ ಹುಲಿ ಬೇಟೆಯಾಡಿ ಹಸಿದ ಮಾಂಸ ತಿಂದಂತೆ ಸಮಯ ಸಾಧಿಸಿ ನಿನ್ನ ಮೇಲೆ ನಾನು ಸೇಡು ತೀರಿಸಿಕೊಳ್ಳದಿದ್ದರೆ ನಾನು ದತ್ತಂಗಿರಾಯ ವಾದಿರಾಜನೇ ಅಲ್ಲ. ರಣತುಂಗ ಎಷ್ಟು ಸೊಕ್ಕಿನಿಂದಲೇ ಪುಟ್ಟು ಹಾರಾಡಿ ಹೋದರೆ ಈ ಬೇಟೆ ಹವಾ ಇಟ್ಟರಿಗೂ ಮಾತ್ರ ಇರುತ್ತೆ. ಉಸುರು ನಿಂತೇನು ಹೆಸರು ಇರ್ಬೇಕಂದ್ರೆ ಲೇ ಮರಿ ಪರ್ಷ ದಮ್ ಬೇಕ್ಲೇ ದಮ್ಮ. ದನಿ ನೀವು ಒಪ್ಪನೆ ಕೊಟ್ಟರೆ ಸಾಕು, ಈ ಬೇಟೆಯನ್ನು ನಾನು ಬಲಿಯಾಡ್ತೇನೆ. ಈ ನನ್ನ ಮಗ ಆಕಾಶದಲ್ಲಿ ಅಡಗಿದರೂ ಸರಿ, ಹಿಡುಗಡಾಗಿ ಹಿಡಿದು ತರುವೆ. ಪಾತಾಳದಲ್ಲಿ ಅಡಗಿದರೂ ಸರಿ, ಸರ್ಪವಾಗಿ ಸುತ್ತಿ ತರುವೆ. ಹಾಗೆ ಕೈ ತೋರಿ ಹಾರಿ ಹೋದವಳ ವೃಂದವನ್ನು ಚೆಂಡಾಡಿ ಇದೇ ನಿಮ್ಮ ಪಾದಗಳಿಯಲ್ಲಿ ಇಡದಿದ್ದರೆ ನನ್ನನ್ನು ಇನ್ನೊಮ್ಮೆ ರಣತುಂಗ ಅಂತ ಕರಿಬೇಡಿ. ಈ ಪಾಲನ ಅಮ್ಮೆ ಹೋಗ್ಬಿಟ್ರ ನಾ ಮಾತಾಡ್ತಿರಂಗಿಲ್ಲಪ್ಪ. ಆ ಮಗ ಪರ್ಷ ನಮ್ಮ ಕೈಯಾಗ ನಾರು ಸಾಯ್ಬೇಕ. ಹಾಗಂತ ಹಾಕ್ರಿ ಇಟ್ಕೊಂಡು ಪ್ಲಾನ್. ಈ ವರ್ಷ ಹದವಾಗಿ ಬೆಳೆ ತಿಂದಿರುವ ಜೋಳದ ಕೊಡುಗೆ ಬೆಂಕಿ ಹಚ್ಚಿಬಿಡ್ರಿ ಗೌಡ್ರ. ಅಂದಾಗ ಬೀಳುವನು ನನ್ನ ಪಾದದ ಅಡಿಯಾಗಿ. ದನಿ ಬರೇ ಅವನ ಜೋಳದ ಗೂಡಿಗೆ ಅಷ್ಟೇ ಅಲ್ಲ, ಆ ಗೂಡಿನೊಂದಿಗೆ ಕೋಣದಂತೆ ತಮ್ಮನಂತೆ ಕೋಣಂತೆ ಬಳಸಿದ ರಾಮ ಮತ್ತು ಸೀತೆಯ ಗೂಡಿಗೆ ಬೆಂಕಿ ಇಟ್ಟು ಅನಂತರ ಅವರ ಮನೆತನವನ್ನು ಸರ್ವನಾಶ ಮಾಡಿಬಿಡೋಣ. ಆ ದನಿ ಬನ್ನಿ ಹೋಣ. दूर से देखा तो
तो प्यार निकलता मेरे से दुश्मन को दुश्मन कदम कर ಶಿವರಾಜನ ಆಸ್ತಿ ಚೆಲ್ಲುವುದಕ್ಕಾಗಿ ಅಲ್ಲ, ನನ್ನಿಂದ ನಿನ್ನ ಇಡೀ ಆಸ್ತಿಯಲ್ಲಿ ನಾಶ ಮಾಡಿಕೊಳ್ಳುವುದಕ್ಕಾಗಿ ಈ ಕಾಳಿಂಗ ಸರ್ಪ ಕಣ್ಣಿಟ್ಟು ಕೈ ಹಾಕಿದನೆಂದರೆ ಅದನ್ನು ಪೂರ್ತಿಯಾಗಿ ಕಚ್ಚದೆ ಬಿಡಲಾರದು. ಇಚ್ಚು ಮನಸ್ಸಿದ್ದರೆ ಅಚ್ಚರಿಯಿಂದ ನಾನು ನಿನ್ನ ಚಚ್ಚನ ಮಗನಾಗಿ ಗೆಲ್ಲುವೆನೇ ಮಾತು. ಎಚ್ಚರಿಸಿದರೆ ನನ್ನ ಹೃದಯಕ್ಕೆ ಕಿಚ್ಚಿಡುವಂತೆ ನನ್ನ ಕೈ ಕೋಡಿಗೆ ಬೆಂಕಿಡುವೆನು. ಚಲಿಸಿದೆಯಲ್ಲ ಅದರ ಸೇರಿಗಾಗಿ ನಾನು ನಿನ್ನ ಮಗಳ ಶೀಲಕ್ಕೆ ಚೆದೆಯ ವೀರನ ಮಗನೆಂದು ಸ್ವಚ್ಛವಾಗಿ ಹಾರಾಡುವ ಆ ಹಕ್ಕಿಯನ್ನು ತೆಕ್ಕಿಸಿ ತಿರುಗಿ ಮಾಡಿದಾಡುವ ನಿನ್ನ ಶ್ರೀಮಂತಿಕೆಯ ಸಂಪತ್ ಕುಮಾರ್ ನಾನಾಗದಿದ್ದರೆ ನನ್ನ ಹೆಸರು ಖತರ್ನಾಕ್ ವಕೀಲ್ ತ್ಯಾಗರಾಜನೇ ಅಲ್ಲ. ಈ ಕಡೆ ಅಡಿಗೆದ್ದೇನು ಮಾರವಡಿ, ಈ ಕಡೆ ಪದ್ಯವಾದೇನು ಪಂಗಾರವಡಿ. ಈಗ ಸಿಟ್ಟು ಬಿಟ್ರೆ ನಿನ್ ಸೂಟ್ ಮಾಡಿ ಬಿಡ್ತೀನಿ. ಈಗ ನೀ ಸಿಕ್ಕು ಬಿಟ್ಟೆ ಅಂದ್ರೆ ನೀನು ಸೂಟ ಮಾಡಿಬಿಡ್ತೀನಿ. ಸಿಕ್ಕೇ ಬಿಟ್ಟ. ರೌಡಿ ನನ್ನ ಮಗನ
ಅನ್ನ ಹಾಕೋ ಜೋಳದ ಹುಡುಗಿ ಬೆಂಕಿ ಹಚ್ಚಿ ತಪ್ಸಕ್ ಬಂದಿನಿ ಮಗನ ಇಲ್ಲಿ ಲಂಚ ಅನ್ನೋ ಮಂಚ ಹತ್ತಿ ಸಿಕ್ಕವ್ರ ಕಡೆಯಿಂದ ಸ್ವೀಟ್ ತಿಂದ ಮಿಸ್ ಆಗಿ ಕಿಸ್ ಕೊಡಿಸ್ಕೊಂಡ್ ಬುಸ್ ಅನ್ನೋ ಹಂಗ್ ಹುಟ್ಟಿ ಬಿಟ್ಟೈತ್ಲಿ ಯಾರಿಗ್ಲಿ ಯಾರವ ಈ ಗಂಡುಗುಳಿ ಪುಂಡಗ ಜಾನಕಿ ಇಷ್ಟು ಮಂದಿ ನೀನ್ ಏನು ಮಾಡ್ಲಿ ಅಂತೀನಿ ಅಯ್ಯೋ ನಾನೇನು ಮಾಡ್ಬೇಡು ಪೊಲೀಸ್ ಮಾವ ಹುಡುಗಿ ಬಂದು ಹುಡುಗಿ ಆಗೋದಿಲ್ಲ ಇದು ನನಗೆ ನಿನ್ನ ಕಡೆ ಯಾವಾಗೂ ಆಗುದಿಲ್ಲ ಆಗುದಿಲ್ಲ ನೋಡಿ ನಡಿ ಎಲ್ಲಿ ಬರ್ಲಿ ಬರಲಿಕ್ಕೆ ಬರ್ಲಿ ಕೆಂಪ ಕೆಂಪ ಹುಡುಗಿ ಹೊಡಿಲ ಬಂದ ಪಂಪ ಕೆಂಪ ಕೆಂಪ ಹುಡುಗಿ ಹೊಡಿಲ ಮಾಟಿ ಕೆಂಪ ಕೆಂಪ ಹುಡುಗಿ ಹೊಡಿಲ ಬಂದ ಪಂಪ
ಬರ್ತೀನಿ ನಡಿ ನಿಮ್ಮ ಮುನ್ನ ನಡಿ ನಾ ಹೆಣ್ಣಿಂದ ಬರ್ತೀನಿ ಅನಬೇಡ ಹಂಗ ಬರಿಗೆಟ್ಟಿನಂತ ಅನಬೇಡ ನಿನ್ನಂತ ಆಕಿ ನೋಡ್ರಿ ನನಗ ನಕ್ಕತ್ತಿ ಇವತ್ತು ಹೌದು ಆಂಟಿ ಲವರಲ್ಲಿ ಹುಡುಗಿನ ಲವರ ಅಜ್ಜನ್ ತಗೊಂಡು ಏನ್ ಮಾಡ್ತಿ ಹೆಂಗಿಲ್ಲ ಗಾಡಿ ಓಡಿಸಿರಿ ಏನಾಗೋದೈತೆ ಗಾಡಿ ಓಡಿಸ ನೋಡಿಲ್ಲ ನಮ್ಮ ಹಾಡಿನ ಬಸವಣ್ಣ ಜಾಮೂನ್ ಜಾತ್ರೆಯಾಗ ನಿನಗೆ ಹೆಂಗ ಹೊಡೆದ ಅನ್ನೋದು ಫುಲ್ ಡಿಸೇಲಿನ ಗಾಡಿ ಅವ ಅಂತದ ನಿನಗೆ ಮತ್ತ ನಾ ಅಂದ್ರೆ ಏನಿಗೆ ಫುಲ್ ಪಿಕಪ್ ಅದ್ರಾಗ ಹೌದು ಹೌದು ಮತ್ತ ನಮ್ಮ ಹುಳಿ ಮುಪ್ಪ ಆಗಂಗೆ ಇಲ್ಲ ಅಜ್ಜ ಇಲ್ಲ ನಮ್ದು ಹರಿಯಾಣದಾಗ ರುಚಿಬಾ ಇರ್ತೈತಿ ಏ ಹುಡುಗಿ ನಿನ್ನ ದೈವ ಸುಮಾರ ಹಾಕಬೇಡ ಕಣ್ಣೀರ ಕೂತ್ರಿ ಕೀಚ ಓಣ್ಯನ ಗೆಳತಿ ಹೋಗಕ ನಿಂತಿ ನಾಯಕ ಒತ್ತಾಗಿ ಈಗ ಬಂದೆಲ್ಲ ನಮಗಾಗಿ ಜೋಡಿ ಶುರು ಮಾಡ್ಲಿ ನಿನ್ನ ಮದ್ವೆ ನೋಡಿ ನೀ ಯಾವಾಗ ಮಾಡಿಲ್ಲ ಇದ್ರ ನೋಡಿ ಇದು ಮೊದಲ ಆಗೈತಿ ನನಗ್ ಜೋಡಿ 10 ದಿನ ಮಗನ ಈಗ ನಾ ಗಾಡಿ ಸುದ್ದಿ ಇಲ್ಲಿ ಕೂತ ಮಂದ್ಯಾಗ ಬರ್ತೈತಿ ನೀ ಹೂ ಅಂದೆ ಅಂದ್ರ ನೀ ರೊಕ್ಕ ಕಟ್ಟಿ ಬಿಡ್ತೀನಿ ಕೊಳ್ಳಿ ಬುದ್ಧಿ ನಿನಗ್ಯಾಕೆ ಬಂದಿಲ್ಲ ಈ ಬುದ್ಧಿ ನಿನಗ್ಯಾಕೆ ಬಂದಿಲ್ಲ ಈ ಬುದ್ಧಿ ಇದು ಹಿಂದಕ್ಕೆ 5 ವರ್ಷದಿಂದ ಆಗೈತಿ ಇವಳು ಗಂಡ ನಾನ ಅಂತ ಬುದ್ಧಿ ಎಲ್ಲೇ ಕೆಟ್ಟಂಗ ಆಗೈತಿ ನಿನ್ನ ಸರಿಯಾದ ಬುದ್ಧಿ ಜಾನಕಿ ನಾನ ನಿನ್ನ ಗಂಡ ಅಂತ ಕೈ ಎತ್ತಿ ಹೇಳ್ಬಿಡ ಹಲಗತ್ತಾಗ ಆಗ್ಲಿ ಸುದ್ದಿ ಅಯ್ಯೋ ನನ್ನ ಗಂಡ ಹೌದು ಕಳ್ಳ ಕಾಕರ್ ಹಿಡಿದು ನೋಡಿ ಪುಂಡೆ ನೀ ನನ್ನ ಕೈ ಇರ್ತಿ ಅಂತ ಬಂದ್ರ ನೋಡಿ ಪಡ್ತೀನಿ ಪೊಲೀಸ್ ತಂಡ ಅವಾಗ ಹಾಕಿಲ್ಲ ನಿನ್ನ ಗಂಡ ಜಾನಕಿ ಒಡ್ಸ್ಬಾರಲ್ಲ ನಮ್ ಸಂಘಗಳ ತಂಡ ನಾನು ಹಾಕ್ತೀನಿ ನಿನ್ನ ಗಂಡ ನಾವ್ ಅದೀವಿ ಬಾಳ ಮಂಡ ಅಯ್ಯೋ ನನ್ನ ಗಂಡ ಕೋಡಿ ಚಂಡೆ ನೀವು ಹಾಕಿರಿ ಚೊನ್ನಲ್ಲ ಅಂಡೆ ಒಂದಲ್ಲ ಒಂದು ದಿನ ಮಾಸ್ತರು ನಿಂದೆ ಕೈ ತಿಂಡಿ ಯಪ್ಪೆಲ್ಲ ಸುರ ಮತ್ತದ ದೊಡ್ಡ ಮತ್ತೆ ಯಾರು ಕೇಳ್ತೀನಿ ಒಂದಲ್ಲ ಒಂದು ದಿನ ನಮ್ಮ ಮನೆಗೆ ಆಗುತ್ತೋ ಹೌದೇನ ಹುಡುಗಿ ಬದಾಮಿ ಬೆಳಿಗ್ಗೆ ಇಂಥ ಇಂಗ್ಲಿಷ್ ಯಾವಲ್ಲಿ ಕಲ್ತಿಲ್ಲ ಹುಡುಗಿ ಅಂದಲ್ಲೇ ಮಾಡ್ತಾವ ನಮ್ಮ ಸ್ಟೇಷನ್ ಮುಂದೆ ನಿನ್ನ ಕೆನಿ ಮೊಸರಿನ ಗಡಿಗೆ ಎಂದ ಹೂ ಒಂದ್ ಅಂದ್ರ ಅಕ್ಕೈತಿ ಗಡಿಗೆ ವ್ಯಾಪಾರ ಮಾಲ್ ಐತಿ ಗೆಳತಿ ಸೂಪರ ನೀರ್ನ ಐತಿ ಹುಡುಗಿ ನನ್ನ ಕೈ ಪವರ
ಮಾಡ್ಲಿ ಇವ ಅಣ್ಣ ನೀರ್ ತಮ್ಮ ನೋಡಿದೀನಿ ಅಣ್ಣ ಅನ್ಬಾಡ್ಲಿಯಪ್ಪ ಮಾವನ್ ನಾನು ನಿನಗೆ ಅನ್ನಕತ್ತಿಲ್ಲ ನೀನು ಅಣ್ಣ ತಮ್ಮ ಅಂತ ಹೇಳಕತ್ತಿಲ್ಲ. ಹೌದಾ ಇರ್ಬೇಕಲ್ಲ ನಮ್ ಬ್ರದರ್ಸ್ ಕಾಲಾಗ ಮತ್ತ ಹತ್ಯಾಗ ಅವನು ಮಿಕ್ಕೆ ಕೂತಂದಿಲ್ಲ ಹೌದು ಈಗ ಹೋಗ್ ಬಂದಿಲ್ಲ ತಗೊಂಡ ಬಿಡ್ಲಿ ಅಪ್ಪ ಆಕಿನ್ ಬಿಡ ಬೇಡ ಅಂತಾರ ನೋಡ್ಯಾರ ಮತ್ ಕೆಂಪನ ಫಿಗರ್ ಸಿಗುತ್ತಿಲ್ಲ ಹಿಡ್ಕೊಂಡು ನನ್ನ ಸಿಗುತ್ತೆ ಮತ್ತೆ ಸಿಗ್ಲಾರ ಏನ್ ಮಾಡ್ತಿ ಅಲ್ಲಿ ಬದಾಮಿ ಬಾಣಿ ಅಂದ್ರೆ ಸಿಕ್ಕೇ ಸಿಗ್ತಿ ರಾಸಿಗರ ಕಾಲು ಸಣ್ಣ ಕಡಿತೀನಿ ಅದ್ಯಾಕ ಎಲ್ಲ ಎಕ್ಸ್ಪೆನ್ಸ್ ಐತಿ ಹೌದಾ ಹೌದು ವಾತಾಗತ್ತಿಂದ ಏನೈತಿ ಏನಿಲ್ಲ ಅಂತ ಹೇಳಿ ನಾವ ನಂತರ ಮಾತು ಹೋಗಿ ಎಲ್ಲ ಕ್ಲಿಯರ್ ನೀವಿಬ್ಬರು ಅದರಂಗ ತೊಂದಲ ಪ್ಲೇಯರ್ ನೀವೇನು ನನ್ನ ಜೊತೆ ಡ್ಯಾನ್ಸ್ ಮಾಡಿದ್ರ ಇವ್ರಲ್ಲ ರೊಕ್ಕದ ಆಯರ್ ಓ ಸಂಗೀತಗಾರ ನೀ ಎಲ್ಲ ನಿಮ್ಮ ಮಗ ಯಪ್ಪ ಬೇಗ ಚಂದ್ರ ಕರಿ ಸಂಬಲೆ ಬುಡಕ ನೀ ಹಾಸ ಮಾಡೋ ನೋಟಾಯಮ್ಮ ಪತಿ ಅವ್ರ ಹಿಂಗ್ ಮಾತಾಡಿದ್ರ ಇಲ್ಲಿ ಬಳಸಿಕೊಂಡ ಅದ ಪತಿ ಅವ್ರ ಅಲ್ಲ ಬಾಯ್ ತುಂಬ ಲಕ್ಷ್ಮೀಪತಿ ಮಾಮ ಅನ್ನ ಇಲ್ಲಿ ಕಂದ್ರ ಕೇಳ್ತಾವ ಮಗನ ನಿನ್ನ ಕಣ್ಣ ಕೇಳಿ ಆಯ್ತಲ್ಲೇ ಒಂದ್ ದೊಡ್ಡ ಪೆಣ್ಣ ಅದಕ್ಕೆ ಯಾಕೆ ಹೋದ್ಲಿ ಹುಡುಗ ನಿನ್ ಕಣ್ಣ ಹೊರಗೆ ಕಳಿಸ್ಬಿಡ್ತಿಲ್ಲ ಏನು ಸೊಪ್ಪು ಸಿಗಲಿ ಒಂದು ಕಣ್ಣ ಮಗ ಬಾಳ ಹಾರಾಡ್ತಾನ ಕಳಿಸ್ಬಿಡ್ನವನ ನಮಸ್ಕಾರ ರೀ ಪೊಲೀಸ್ ಅಂಬರ ಇಂತಿಗೆ ಯಾಕೆ ಬರ್ತೀವಿ ಸವಾರಿ ಯಪ್ಪ 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 ಇವ್ರು ಏನ್ ಮಾಡ್ತಾರೋ ಏನು ಸುಮ್ಮನೆ ಶರಣ ಅಣ್ಣ ನಡೆಸ್ಯಾಳಲ್ಲೋ ಮಾವ ನಿನ್ನ ಗಡಿಗೆ ನಡೆಸ್ಯಾಳಲ್ಲೋ ಮಾವ ನಿನ್ನ ಮಗಳು ವ್ಯಾಪಾರ ಅದರ ಖರೀದಿಗೆ ಆಗಿ ಬಂದೀವಿ ನಾವಿಬ್ರು ತಯಾರ ಯಾವಾಗ ಮಳ ವಯಾರಿ ನಿನ್ನ ವಯ ಕಾಯಕ್ಕೆ ಗಾಡಿ ತಯಾರಿ
ನಾ ಇಲ್ಲೇ ನಿಂತ್ರ ಆಕತಿ ನನ್ನ ಮಕ್ಕಳ ತಾತ ಹೋಗು ನಡಿ ನಾವು ಮೊದಲ ಓ ಕಡಿ ಓ ನಿನ್ನ ಹುಣ ಮಾವ ನಿನ್ನ ಮಗಳಂತೇಳಿ ಏನೈತಿ ಅಂತದೇನೈತಿ ಏನು ಔಷಧ ಹೋಗ್ಬಿಟ್ರೆ ನೀವು ಇಲ್ಲ ಅವಸರದಾಗ ಹುಟ್ಟಿಲ್ಲ 9 ತಿಂಗಳಾಗಿಂದ ಹುಟ್ಟಿನಿ ನೀವು ತಿಂದ್ರ ಮಾಡೈತಿ ಹೌದು ತಿಂಡಿ ಮಿಕ್ಕಿ ಹುಲಿ ಅಂತ ಮೊದಲೇ ಹೇಳಿಲ್ಲ ಅವ ಮಗಳ ಈ ಮಂಡ್ಯನ ಮಕ್ಕಳು ಕೂಡ ವ್ಯಾಪಾರ ಮಾಡುದು ಅಂದ ಬೆಳತನ ಆದ್ರೂ ಈ ಮಕ್ಳು ವ್ಯಾಪಾರ ಮುಗಿಸಾಗಲಿ ಇವ್ರ ಬರೀ ನೀನು ಅಡಿಗೆ ಒಳಗ ಕುಂದಿರ್ತಾರೆ ಇವ್ರ ಅದು ನಮ್ ಪೊಲೀಸ್ ಚಟ ಮಾವ ಚಟ. ಅದಕ್ಕ ಮಾಡ್ತೀವಿ ನಾವು ಬಲ್ಲೆ ಹಠ ಅಷ್ಟೇ ನಿಮಗ ಗಾಳಿ ಪಟ್ಟ ಲೇ ನಾನ್ ತಲೆ ಕೇಳುವ ಗಟ್ಟ ಅಂದ್ರ ನಿಮ್ಮಿಬ್ರು ಕೈ ಕೊಡ್ತೀನಿ ಒಂದ್ ತಾಟ ಒಂದ್ ಲೋಟ ಹೋಗೋ ನನ್ನ ಕಡಿಯಲ್ಲ ವ್ಯಾಪಾರ ಮುಗಿಸ್ಕೊಂಡು ಹೋಗ್ತಿದ್ದಿಲ್ಲ ಬೇಡ ಮಗಳ ಇವ್ರದೇನ ಹೊಡಿತಾ ಮಕ್ಕಳು ಅಕ್ಕನ ಮಗಳ ಸಿಕ್ಕಾಳಂತ ದಿಕ್ಕು ತಪ್ಪಿ ಓಡಾಡಿ ಚಲೋ ಅಡಿದೋಯಪ್ಪ ಎಮ್ಮಿ ಮಲಿಕಿನಂತಾಗಿ ಅಕ್ಕನ ಮಗಳ ಸಿಕ್ಕಾಳಂತ ದಿಕ್ಕು ತಪ್ಪಿ ಓಡಾಡಿ ಚಲೋ ಅಡಿದೋಯಪ್ಪ ಎಮ್ಮಿ ಮಲಿಕಿನಂತಾಗಿ. ಈಗ ನಾ ಹಾಕ್ತಿದ್ದೆ ಇಬ್ರು ಕೂತ್ರಿ ಕಡಿ 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 ತಡಿಯಂಗಿಲ್ಲ ಅವಸರ ಬಾಳ ನಾವ ವೈಲನ ಕೈ ಕೊಡ್ಸು ಸಾಯ್ತಾನೆ ಆಗುದಿಲ್ಲ ಕಡಿ ನಾ ಕೂಸ್ತೀನಿ ಮಂಡ ಬಾಳ ಅದೀನಿ ಕೂತ್ರಿ ನೀ ಏಟ ಮಂಡ್ಯದಿಲ್ಲ ನಿನಗೆ ಬಂಡಿ ನಾ ಅದಿನಿ ಆಗುದಿಲ್ಲ ತೋರಿಸ್ತೀನಿ ತೋರಿಸ್ ನೋಡು ನಂಗಾರ ತೋರಿಸ ಗೆಳತಿ ನೀನು ಮಾಡಿದ್ದೆಲ್ಲ ಪ್ರೀತಿ ನಾಟಕ. ನಾವು ಮಾಡಬೇಕ ಗೆಳತಿ ಜೀವನದ ಗೊಂಡ್ಯಾರ. ನಾವು ಮಾಡಬೇಕ ಗೆಳತಿ ನಾವು ಮಾಡಬೇಕ ಗೆಳತಿ ಜೀವನದ ಗೊಂಡ್ಯಾರ. ನಾವು ಮಾಡಬೇಕ ಗೆಳತಿ ಜೀವನದ ಗೊಂಡ್ಯಾರ. ನಾವು ಮಾಡಬೇಕ ಗೆಳತಿ ಜೀವನದ ಗೊಂಡ್ಯಾರ. ಮನಸ್ಸು ಮನಸ್ಸು ಕೂಡುತ್ತಾವ ದೇವಗಳ ಇದ್ದ ಮನಸ್ಸು ಮನಸ್ಸು ಹನುಮಂತನಾವ ಏನ್ ಹಡಿದಿ ಹೋಗ ಮಾಡ್ಯ ಇದನ್ನ ಏನ್ ತಿಂದಾರ ಹಡಿದಿ ನೋಡಿ ಹೇಳ್ತೀನಿ ಹೇಳ ನಿಮ್ಮ ಮಕ್ಕಳೆಲ್ಲ ತಿಂದಿರ್ಬೇಕವ ಮತ್ ನಿಮ್ಮ ಮಕ್ಳು ನನಗ ಮಾವ ಅಕ್ಕಾರ ಅಂದ್ರೆ ನೀ ಮತ್ತ ನನಗ ಏನ್ ಹಾಕಿ ನೀನು ತಂಗಿ ತಂಗಿ ಇಲ್ಲ ಮಾವನ ಮಗಳ ಸಿಕ್ಕಾರಂತ ತಂಗಿ ಮಗಳ ಹೋಗಮ್ಮ ಸಾಕಿನ ನಡಿ ಹೋಗೋಣ ಬಾ This is Max. I'm going to something. Today is my birthday. Tomorrow is my birthday. ಆಯ ಏ ಜಾಲಿ ಕರ್ನಾಟಕ ಕನ್ನಡ ಬೋಲ What is this? What is this? You from me village and this is here. Susan Martinga. ಹಂಗ್ಯಾಕ್ ಮಂಡ್ಯಾಗತ್ತಿ ಹೊರಗತ್ತಿ ಜಗತ್ತು ಜನಕರ ಅರ್ಥ ಆಗಿನ ಮಾತ ನೀ ಆರಾಮದಿಲ್ಲ ಅಂತ ಕೇಳಕತ್ತೀನಿ. ಆರಾಮಾಗಿ ಅಲ್ಲಿ ಗೊತ್ತಾಗಬೇಕಲ್ಲ ನನಗ್ ಗೊತ್ತಾಗತ್ತೀನಿ ಅಂತ ಡಿಗ್ರಿ ಮುಗಿಸಿನಿ ನನಗ್ ಗೊತ್ತಾಗತ್ತಿ ಪಾಪ ನಮ್ಮ ಅವ್ವ ಬಂದಾರ ಹಲಗತ್ತಿ ಹುಡುಗರು ನಿನ್ನ ಆಟ ನಡೆದಿಲ್ಲ ಕತ್ತೀನಿ ನಡೆಸು ತೋರಿಸ್ತೀನಿ. ನಡೆದಿಲ್ಲ ಮರೆಯುವುದಿಲ್ಲ ಓ ನ್ಯಾಯ ಗೆಳತಿನ. ನೋಡಿ ಮಗಳ ನನ್ನ ಮಗಳು ಯಾವ ಮಾತಾಡ್ತಾಳ ನೋಡ ಏನ್ ಮಾಡುದು ಮಾವ ಲಾಕ್ಡೌನ್ ಉಳ್ಳಾಗಡ್ಡಿ ಮನಗಂಡ ಹಿಡಿದಿಪ್ಪ ನನಗ್ ಮಾತ್ರ ಸಖತ್ ಐತಿ ಜೋಡಿ ಇವತ್ತು ಒಯ್ತೀನಿ ಮಸಾಲೆ ಹೊಲ ಹಿಡಿದಿಲ್ಲ ಒಂದ್ ಎಕರೆ ಆ ನೀರ್ ಹಸ ಕಳಿಸ್ಬಿಡ ನಾನು ಅಲ್ಲೇ ಇರ್ತೀನಿ ಮಾಯಿಗಿಡ ಬಡ್ಯಾಗ ಮಾವ ಕುಂದ್ಬಿಡ ನಿನ್ನ ಮಗಳಂತಲೇ ಏನೈತೆ ಏನೈತೆ ಅಂತಲೇ ಏನೈತೆ
ಬಸ್ ಮಾಸ್ತರ ಒಂದು ಹೊರದಾಗ ಹೋಗಿ ಜಾಸ್ತಿ ಕೇಳಿ ನೋಡಿ. ಹುಡುಗಿ ನೋಡಿ ಅಲ್ಲಿ ನಮ್ಮ ಮಂತ್ರಿ ಗಾಡಿ ಬರೋದು ಸರಿ ಸರ್ ನಮ್ಮ ಮಂತ್ರಿ ಗಾಡಿ ಬರೋದು ಸರ್ ನಾವು ನೋಡಿ ಬಾ ದೋಸ್ತ್ ಹೋಗೋಣ ನೆಕ್ಸ್ಟ್ ಪ್ಲೇಸ್ ಬರೋಣ ಬಾಯ್ 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 ನೆಕ್ಸ್ಟ್ ಪ್ಲೇಸ್ ಬರ್ತೀನಿ ನೀನಿದನ ವರ್ತಕಲಿಯಂಗ ಹೇಗೆಳತೀನ ನೀನಿದನ ವರ್ತಕಲಿಯಂಗ ಹೇಗೆಳತೀನ ರುದ್ರಪ್ಪ ಕನ್ನಡ ಇವರಾದ್ರು ರಾಜರಾಜರ ಪಾತ್ರರಿಗೆ ಒಂದು ಎಷ್ಟೊಂದು ಸುಂದರವಾಗಿ ಶೋಭಿಸುತ್ತಾಳೆ ಈ ಬನದೇವತೆ ಎತ್ತ ನೋಡಿದ್ರಂತ ಹೂ ಬಣ್ಣದ ಸಾಲು ಇವುಗಳನ್ನೆಲ್ಲ ನೋಡಿ ಈ ನನ್ನ ಮನಸ್ಸು ಜರುಕಾರ ನಾನು ಕೂಡ ಇವುಗಳನ್ನೇ ಹಾಡಿ ಕುಣಿಬೇಕು ಅಂತ ಅನಿಸ್ತಾ ಇದ್ದೆ ಮಂದಾರವೇ ದ್ವೇಷ 12 ವರ್ಷ ದ್ವೇಷ 12 ಅನುಭವಿಸುವ ಹಿಂಗಾದು ಹಾವಿನ ದ್ವೇಷ 12 ವರ್ಷ ಆನಂದ ಮಹಾದಾನಂದ ಈ ಮುಂಜಾನೆಯ ಮುಸುಕಿನಲ್ಲಿ ಹಸನ್ಮುಖಿಯಾಗಿ ನಸುನಗುತ್ತ ಹಾಡುತ್ತಿರುವ ಈ ಕುಸುಮ ಯಾರ ತೋಟದಲ್ಲಾಗಲೇಬೇಕು ನೋಟ ಚಿತ್ತಾರದಿಂದ ಕೆಚ್ಚಿರುವ ಈ ಮಾಟಗಾರತಿ ಏನು ಹೂವಿನೊಂದಿಗೆ ಹೂವಾಗಿ ಬೆರೆತು ಹೋಗಿರಲ್ಲ ಇದು ನಾ ಬಯಸಿದ ಹೋಗಿದೆ ಇವಳಂತೂ ಆ ವಾದಿರಾಜನ ಮಗಳು ಪಲ್ಲವಿ ಈ ನೆಲೆಯನ್ನು ಹಾವಾಗಿ ಕಚ್ಚಲು ಇಲ್ಲ ತುಂಬಿಯಾಗಿ ಪರಿಮಳ ಹೀರಲು ಹಾ ಪಲ್ಲವಿ ಯಾರವರು ನಾನೇ ನಿನ್ನ ತಂದೆ ವಾದಿರಾಜನ ಸ್ನೇಹಿತ ನ್ಯಾಯವಾದಿ ತ್ಯಾಗರಾಜ್ ನ್ಯಾಯವಾದಿಗಳು ಧರ್ಮದ ಉಡುಪನ್ನು ಬಿಟ್ಟು ಈ ರೀತಿ ಗುಂಡ ವೇಷವನ್ನು ಹಾಕಿಕೊಂಡು ಬಂದಿದ್ದೀರಲ್ಲ ಕಾರಣ ಕಾರಣ ವರ್ಷ ಪೂರ್ಣ 18 ತುಂಬಿರುವ ನಿನಗೆ ನನ್ನ ಕಸ್ತಿಗೆ ಹಾದಿ ತೋರಿಸಿ ಮುತ್ತೈದೆ ಭಾಗ್ಯ ಕಲ್ಪಿಸಬೇಕೆಂದು ಬಂದಿರುವೆ ಅದರ ಬಗ್ಗೆ ವಿಚಾರಿಸಲು ಮನೆಯಲ್ಲಿ ನಮ್ಮ ತಂದೆಯವರಿದ್ದಾರೆ ಬಂದದಾಗೆ ತೂಕವಿಲ್ಲ ಅಂತ ನಾವಿನಿಂದ ಹೊರಟು ಹೋಗ್ಬೋದು ಹೊರಟು ಹೋಗಲು ಬಂದಿಲ್ಲ ಪಲ್ಲವಿ ಈ ತಾರುಣ್ಯದ ಮದದಲ್ಲಿ ತುಂಬಿ ತುಳುಕುತ್ತಿರುವ ನಿನ್ನ ಅಂಗ ಸೌಂದರ್ಯದ ಚೌಕಟ್ಟಿಗೆ ನಾನೇ ನಿನ್ನ ಪಟ್ಟದ ರಾಜನಾಗಬೇಕೆಂದು ಬಳಸಿ ಬಂದಿರುವೆ ತ್ಯಾಗರಾಜ್ ಈ ಶ್ರೀಮಂತ
ನನ್ನ ಬಲವಾದ ಛಲ. ನಿನ್ನ ಛಲಕ್ಕೆ ಹೇಗೆ ಬಲವನ್ನು ಬೆಳೆಸಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಕಪ್ಪುಗಾರತೆ ಎಲ್ಲ ಹುಡುಗರ ಮೇಲೆ ಬಲ್ಲೆನೆಂದು ನಿನ್ನ ಕೈ ಬೀಸಿದರೆ ನಿನ್ನ ಸೌಂದರ್ಯ ಸರೋವರದ ಸೆಳೆಯು ನನ್ನ ಪ್ರೇಮ ಎಂಬ ಬಲೆಯಲ್ಲಿ ಬತ್ತಿ ನಿಲ್ಲುವುದು ಜೋಕೆ. ಆಗ ನಿಮ್ಮಪ್ಪ ಕತ್ತೆ ಕಟಾರಿ ಹಿಡಿದು ತನ್ನ ಅರಮನೆಯ ತುಂಡಲಾಚರ ಪಡಿಸಿದರು. ಕುಟಿಲವಾಗಿ ಹೋದ ನಿನ್ನ ಚೀಲ ಮತ್ತೆ ಜೀವ ತುಂಬಿ ಬರಲಾರದು ಜ್ಞಾಪಿಸಿತು. ಜಾಗರ್, ನೀನೊಬ್ಬ ನ್ಯಾಯವಾದಿಯಾಗಿ ಆ ನ್ಯಾಯಾಧೀಶರ ಎದುರು ನಿಂತು ನ್ಯಾಯ ಅನ್ಯಾಯದ ಪರವಾಗಿ ನೀನು ವಾದ ಮಾಡಬೇಕು. ಮೇಲಾಗಿ ನೀನೊಬ್ಬ ದೊಡ್ಡ ವಕೀಲ. ಅದನ್ನೆಲ್ಲ ಅರಿಯದೆ ಇಂಥ ಕೆಟ್ಟ ಕೆಲಸಕ್ಕೆ ಕೈ ಹಾಕಿದೆಯಲ್ಲ, ನಿನ್ನ ಅವಿವೇಕಿ ಬುದ್ಧಿಗೆ ಬರೆಯಲೇಬೇಕಾದಿದ್ದು ಚೋಕೆ. ನನಗೆ ಬರೆ ಎಳೆಯುವ ಹರೆಯದ ಬಾಳೆ ಅಚ್ಚ ಕನ್ನಡದಲ್ಲಿ ತಿಳಿಸುವ ನಿನಗೆಂದು ತಿಳಿಯಿತು ನನ್ನ ಮಾತಿನ ಸರಮಾಲೆ. ನೀನೀಗ ನನ್ನ ಮನ ಪ್ರೇಯಸಿಯಾಗಿ ಬಂದರೆ ಇಂದನ ಸಭಾಂಗಣದ ರಾಣಿಯಾಗುವೆ ನನ್ನ ಒಡಗೂಡಿ. ಈ ನಿನ್ನ ಮಾತಿಗೆ ಮರಳಾದ ಹೆಣ್ಣಲ್ಲ ಈ ಪಲ್ಲವಿ. ಒಂದು ವೇಳೆ ದಿನ ಬೆಳಗಾದ್ರೆ ಸಾಕು ನನ್ನ ಅರಮನೆಯಲ್ಲಿ ನಿನ್ನ ಇಂದ್ರ ಸಮಾಂಗ ನಡೆಯುತ್ತದೆ. ಮೊದಲು ಅದನ್ನು ತಿಳಿದುಕೊಳ್ಳೋ ನಾಮರ್ಥ. ನಾಚಿಕೆಯ ನಾಚಿಕೆ ಎಂಬ ಮೂರಕ್ಷರದ ಮರ್ಮನ ತಿಳಿದುಕೊಂಡಿದ್ದೆ. ನಾನು ಈ ಕಾರ್ಯಕ್ಕೆ ಕೈ ಹಾಕುತ್ತಿರಲಿಲ್ಲ. ನೋಡು ಪಲ್ಲವಿ, ಈ ಛಲಗಾರ ತ್ಯಾಗರಾಜನಿಗೆ ನೀವು ವಿರೋಧವಾಗಿ ವರ್ತಿಸಿದರೆ ನಿನ್ನ ಕಳೆ ಬರಹದ ಕಹಳೆ ಆ ಕೋಶ ತುಂಬ ವ್ಯಾಪಿಸಿ ಕೈಲಾಸ ಪರಶುವನ ಬಡಾವಣೆಗೆ ಶಿಫಾರಿಸುವುದಕ್ಕೂ ಎಚ್ಚರದಿಂದ ಒಪ್ಪಿಕೋ. ನಾನು ನಿನ್ನ ಪ್ರೇಯಸಿ ಎಂದು. ಎಲ್ಲೋ ಪ್ರೇಯಸಿಯನ್ನು ಕಾಣದ ಬೇಬರ್ಸಿಯೇ. ನಾನು ರಸಿಕರಾಜನೆಂದ ಮೈಸಾಸುರ ರಾಕ್ಷಸ ನನ್ನ ತಾಯಿ ಜಗನ್ಮಾತೆ ಕೈಯಲ್ಲಿ ಮೆಟ್ಟಿ ಸಿಡಿಸಿಕೊಂಡ. ಅದರಂತೆ ಹತ್ಯೆಯಾಗಿ ಆ ಹಿರಣ್ಯ ಕಸ್ಪುರನ ರಕ್ತ ಕುಡಿದಂತೆ ನಾನು ನಿನ್ನ ರಕ್ತ ಕುಡಿಬೇಕಾದಿತ್ತು. ಬಾರೋ ಗಂಡಸವಾಗಿ ಮುಂದಕ್ಕೆ. ಈ ಛಲಗಾರ ತ್ಯಾಗರಾಜನಿಗೆ ನನ್ನ ರಕ್ತದ ಮೇಲೆ ನೀನು ಆಸೆ ಇಟ್ಟರೆ ನಿನಗೆ ನಾನಾಗಿ ನಿಲ್ಲುವೆ. ಹೌದು, ನಾಡಿಸುವ ಇಂದ್ರ ಜಾಮ ಮಹೇಂದ್ರಗಾರನಾಗಿ. ಇದನ್ನೆಲ್ಲ ಯೋಚಿಸಿ ಈ ಚಂದುಳ ಚಲುವಳ ಒಣವಿನ ನಲ್ಲೆ ನೀನಾಗಿ ನಿನ್ನ ಭವಿಷ್ಯ ಬದಲಾಯಿಸಿಕೋ. ನೀನೊಬ್ಬ ನ್ಯಾಯವಾದಿ ಎಂಬುದನ್ನು ಮರೆತು ನಾಯಿಯಂತೆ ನನ್ನ ಬೆನ್ನು ಹತ್ತಿದ್ರೆ ಎದ್ದು ಬಂದು ಎದೆಗೊಲಿತಾರೆ ಈ ಸಮಾಜದ ವೀರ ಗರತಿಯರು. ಸಮಾಜ ಹಿಂದೆ ರಾಮಾಯಣ ಮಹಾಭಾರತದಲ್ಲಿ ದ್ರೌಪದಿ ಸೀತೆಯನ್ನು ಕೆಣಕಿದಾಗ ಏಕೆ ಮೂಕಾಗಿ ಕುಳಿತಿತು ಈ ನಿನ್ನ ಹಾಳು ಸಮಾಜ. ಈಗ ಕಲಿಯುಗದಲ್ಲಿ ಕಂಡನೆ ದೇವರೆಂದು ನಂಬಿ ಪಾದ ಪೂಜೆ ಮಾಡಿ ಶಂಭುಲಿಂಗನ ದರ್ಶನಕ್ಕೆಂದು ಹೋಗಿ ಹರುಷ ತುಂಬಿದ ನನ್ನಂತ ಹರೆಯದ ಹುಡುಗನೊಂದಿಗೆ ಹಾರಾಡಿ ಬರುವ ನಿನ್ನಂತ ಹಳೆಯದ ಹೆಣ್ಣುಗಳಿಸಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಸೂರ ಸುಬೇದಾರನನ್ನ ಕಂಡನೆಂದು ಆರುತಿ ಎತ್ತಿ ರಾತ್ರಿ ವೇಳೆಯಲ್ಲಿ ತ್ರಿಮೂರ್ತಿಗಳಂಗ ಸುಖ ಬಯಸಿದ ಮಂದ ಜಾತಿಯ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ.
ವರನ ಕೈ ಹಿಡಿಯಲಾರದೆ ಹರಣಿಯಾಗಿ ನನ್ನಂತ ಹರೆಯದ ಹುಡುಗನೊಂದಿಗೆ ಹಾರಾಡಿ ಬರುವ ನಿನ್ನಂತ ಹರೆಯದ ಹೆಣ್ಣುಗಳ ಚಿಲ ಈ ನಿನ್ನ ಹಾಳು ಸಮಾಜದಲ್ಲಿ ಅಂದಾಗ ನಿನಗೇಕೆ ಭಯ ಆನಂದವಾಗಲು ಮಾತನ್ನು ಮಗಳು, ನಿನ್ನ ರಕ್ತ ಚಾರತನದ ರಕ್ತ. ಚಾರತನವೆಂದು ಪಗಳಿದ ಚಾರಿಗೆ ಮುಗೀತು ನಿನ್ನ ಶೀಲದ ಸೊಬಗು. ಮತದಾರಿಕೆಯ ಮೊಮ್ಮಗಳೇ ವಕೀಲ, ಅದನ್ನು ಕೈ ಬಿಡುವ ನಿರಪರಾಧಿಯ ಹೆಣ್ಣಿನ ಕೈ. ನನ್ನ ಈ ಕಾಮ ಪ್ರಯೋಗ ಚದುರಂಗ ದಾಟದಲ್ಲಿ ನೀಟಾಗಿ ಓಡಿ ಬಂದ ನೀನ್ಯಾವನೇ ನಿಮ್ಮಂತ ಸ್ವಾರ್ಥಿ ಶ್ರೀಮಂತರೇ ನಿರ ಹರಜುನ ಮೂರ ದ್ವಾರ ಬಾಗಿಲಿಗೆ ನೇತ ಹಾಕಲು ಬಂದ ಪರಶುರಾಮ ಮರ್ಯಾದೆಯಿಂದ ಮಗನೇ ವೀರ ಪರಶುರಾಮನೆಂದು ಇರದಿದ್ದರೆ ಕಾಮ ತುಂಬಿದ ಈ ಗಂಡನೆಯ ಕರತೆಯನ್ನು ನಿನಗೆ ಒಪ್ಪಿಸಿ ಹೋಗಲಿಕ್ಕೆ ಚಂಡನಲ್ಲ ಈ ಪರಶುರಾಮ. ಎಚ್ಚರ ನನಗೆ ಎಚ್ಚರ ಎಚ್ಚರ ಎಂದು ಬಡಪಡಿಸುವ ಹುಚ್ಚ ಈ ಕಾರುಣಿಗನಾಥ ಯಾರೆಂಬುದನ್ನು ಅರಿಯಲಾರದೆ ಈ ಹರೆಯದ ಬಾಡಿಯನ್ನು ಬಿಡಿಸಲು ಬಂದರೆ ನೊಂದ ನಿನ್ನ ಬಾಡಿಗೆ ರಾಗ ಹಾಡಿಸಿ ಈ ನೆರೆಗೆ ಗುಂಡಿನ ಸುರುಮಳೆಗೈದು ನಿನ್ನನ್ನು ಕೋಟಿನ ಕಟಕಟ ಹತ್ತಿಸಬೇಕಾಗುತ್ತದೆ. ನೀನು ಎಚ್ಚರ. ಹೇ ತ್ಯಾಗರಾಜ, ನೀ ಹಾರಿಸುವ ಗುಂಡಿಗೆದರಿ ಈ ಗಂಡನೆಯ ಘನತೆಯನ್ನು ನಿನಗೆ ಒಪ್ಪಿಸಿ ಹೋಗಲಿಕ್ಕೆ ಬಂದಿಲ್ಲ ಈ ಪರಶುರಾಮ. ನಿನ್ನಂತ ನೂರಾರು ಗುಂಡಿಗಳ ಕಣ್ಣು ಕಿತ್ತು ನಿತ್ಯ ತಾರು ಘನತೆಯರ ಸೀರೆ ಕಾಪಾಡಲು ಬಂದ ಹಿಂದೂ ಹುಡುಗ ಗಂಡ ಇವನು. ಏ ವಾದಿರಾಜ, ಇದನ್ನು ನೀ ತಿಳಿಯದೆ ಈ ಕೋಟಿನ ಬೆದರಿಕೆ ನನಗೆ ಹೇಳಿದರೆ ನಿನ್ನನ್ನು ಅದೇ ಕೋಟಿನ ಎದುರಿಗೆ ಕೊನೆಯ ಕೋಟನ್ನು ಹರಿದು ಹಾಕಿ ನಿನ್ನ ಕೊರಳಿಗೆ ಹಾಕದಿದ್ದರೆ ನಾನು ಕನ್ನಡ ನಾಡಿನ ಕುಲಪುತ್ರ ಪರಶುರಾಮನೇ ಅಲ್ಲ. ವಕೀಲನಾದ ನನ್ನ ವೃತ್ತಿಗೆ ಅವಮಾನ ಮಾಡುವೆಯಾ? ನೀನು ವಕೀಲನಲ್ಲದೆ ನಾಯಕ. ಸಾವಿರಾರು ಬಡವರ ಮನೆ ಹೊಡೆದ ಮನೆ ಮೂರ್ಖ. ನೀನೊಬ್ಬ ವಕೀಲನಾಗಿ ನ್ಯಾಯಾಧೀಶರ ಎದುರಿಗೆ ನಿಂತು ನ್ಯಾಯ ಹೇಳುವ ವಕೀಲ ಆಗಿ ಇಂಥ ಏಸಿಯಂತಿನ ಕೆಲಸ ಮಾಡುತ್ತಿದೆಯಲ್ಲ, ನಿನಗೆಲ್ಲಿದೆ ನ್ಯಾಯದ ಬೆಲೆ? ವಕೀಲನಾಗಿ ನ್ಯಾಯ ಕಾಪಾಡಿ ಸ್ವತಂತ್ರವನ್ನು ಗೆದ್ದರು ನಮ್ಮೆಲ್ಲರ ತಂದೆ ಮಹಾತ್ಮ ಗಾಂಧೀಜಿಯವರು. ನ್ಯಾಯವಾಗಿ ಹೋರಾಡಿ ಎಲ್ಲ ನಿಂತರೆ ನೀನು ಇಂದು ಅವರ ಗುಲಾಮರಾಗಿ ಬ್ರಿಟಿಷರ ಬೂಟು ನಕ್ಕುತ್ತಿದ್ದೆ. ಅಂತ ಗಾಂಧೀಜಿಯವರ ಹೆಸರಿಗೆ ಕಸ ಹಾಕುವ ನೀನು ಗಣಸರಲ್ಲೇ ನರ ಸತ್ತ ಶಾಂಡ. ಈ ಕಂತೆ ಪುರಾಣ ಓದುವ ನೀನು ಹಿಂದೆ ನಿನ್ನ ತಂಗಿಯ ಸೀನ ಹೋದಾಗ ಎಲ್ಲಿತ್ತಲೇ ಈ ನಿನ್ನ ನ್ಯಾಯದ ಹೋರಾಟ?
ವ್ಯಕ್ತಿ ಎನ್ನುವುದು ಪತ್ತೆ ಹತ್ತಿದರೆ ಅವತ್ತು ಅವನ ರಕ್ತವನ್ನು ಕುಡಿದು ಅವನ ಮಾಂಸವನ್ನು ನರನಾಯಿಗಳಿಗೆ ಹಂಚಿ ಹಾಕಿ ವಂಚನೆಯಿಂದ ಸಂಚು ಹಾಕಿ ಮಂಚದ ಮೇಲೆ ಕುಡಿದೇರುತ್ತಿರುವ ಅವನಿರೇ ಯಾವನೇ ಆಗಲಿ ಅವನನ್ನು ಗರಗರನೆ ತಿರುಗಿಸಿ ತುಂಡು ತುಂಡಾಗಿ ಕತ್ತರಿಸಿ ಹಾಕಿ ನನ್ನ ತಂಗಿಯ ಆತ್ಮಕ್ಕೆ ಶಾಂತಿ ನೀಡದಿದ್ದರೆ ನಾನು ಹಿಂದೂನಿಗೆ ಗಂಡ ಪರಶುರಾಮನೇ ಅಲ್ಲ. ಇಂದು ಬಂದು ಈ ಹೆಣ್ಣನ್ನು ಕಾಪಾಡಿದೆಯಲ್ಲ, ಇದೊಂದು ಸಮಯ ಹೋಗಲಿ. ಮುಂದೆಂದೋದರು ಇದರ ಅಂಧರೂಪ ನಾನೇ ಸವಿಯುತ್ತೇನೆ, ನೆನಪಿರಲಿ. ಹೋಗಲೇ ಬಚ್ಚ ಹೋಗ ಅಂತರ್ಗೆಲ್ಲಿ ಅವಕಾಶ ಮಾಡಿಕೊಡಲಾರ ಈ ಪರಶುರಾಮ. ನೀವಿನ್ನು ಮನೆಗೆ ಹೋಗಿರಲ್ಲ. ನಿಲ್ಲಿ ಪರಶುರಾಮ, ಆ ಪಾಪಿಯ ಕೈಯಿಂದ ನನ್ನನ್ನು ಪಾರು ಮಾಡಿದ ನಿಮಗೆ ತುಂಬಾ ಧನ್ಯವಾದಗಳು. ಅದೇನು ಅಂತ ತಿಳಿಸಿ ಹೇಳಿರಲ್ಲ. ನೋಡಿ, ನಾನು ಮಾತ್ರ ಈ ನಿಮ್ಮ ಧೈರ್ಯ ಶೌರ್ಯವನ್ನ ತುಂಬಾ ಮೆಚ್ಕೊಂಡಿದ್ದೀನಿ. ದಯವಿಟ್ಟು ನೀವು ನಿಮ್ಮ ಸತಿಯನ್ನಾಗಿ ನನ್ನ ಸ್ವೀಕರಿಸಿ ಅಂತ ಬೇಡ್ಕೊತೀನಿ. ಎದ್ದೇಳು ಪಲ್ಲವಿ, ಎದ್ದೇಳು. ನೀನು ನನ್ನನ್ನು ಮೆಚ್ಚಿರಬಹುದು, ಆದರೆ ಅದಕ್ಕೆ ನನ್ನ ಒಪ್ಪಿಗೆ ಇಲ್ಲ. ಯಾಕಂದರೆ ನಾನೊಬ್ಬ ಬಡವ, ಮೇಲಾಗಿ ನಿನ್ನ ತಂದೆ ನನ್ನ ಹುಟ್ಟ ಕುಲ ವೈರಿ. ಅದಕ್ಕಾಗಿ ದಯವಿಟ್ಟು ಆ ಮಾತನ್ನು ಮರೆತು ಬಿಡು. ನೀವು ಸಿರಿದಿನದಲ್ಲಿ ಬಡವರಾದ್ರೂ ಕೂಡ ಮನಸ್ಸಿನಲ್ಲಿ ತುಂಬಾ ಶ್ರೀಮಂತರು. ಅದು ಅಲ್ಲದೆ ನಾವಿಬ್ಬರು 3 ವರ್ಷದಿಂದ ಕೂಡಿ ಜೊತೆಯಾಗಿ ಓದ್ತಾ ಇದ್ದೀವಿ. ಅದಕ್ಕೋಸ್ಕರ ನೀವು ನಿಮ್ಮ ಸತಿಯನ್ನಾಗಿ ನನ್ನ ಸ್ವೀಕರಿಸಿಕೊಳ್ಳಬೇಕು. ಆಯ್ತು ಪಲ್ಲವಿ, ನನ್ನನದ ಈ ತೋಟದಲ್ಲಿ ಅಕ್ಕಿ ಪಕ್ಷಿಗಳ ಸಮ್ಮುಖದಲ್ಲಿ ಆ ದೇವತೆಯ ಸಾಕ್ಷಿಯಾಗಿ ನಾನು ನಿನ್ನನ್ನು ಸತಿಯನ್ನು ಒಪ್ಪಿಕೊಳ್ಳುತ್ತೇನೆ. ಎಲ್ಲಿ ಒಂದು ನಗುತ್ತಾ ಆಡಬರಬೇಕು. ನನ್ನಿಬ್ಬರು ಮಿಲನ
ಕಾಡಿಗೆ ಹರಿವಾರನ ಸನಿಯಗೆ ಆಯ್ತು ಪಲ್ಲವಿ. ಹಾ ಹೋಗೋಣ. ಹಾಗಾದ್ರೆ ನಡೀರಿ, ಇನ್ನೊಂದು ಸರಿ ಬಂದಾಗ ಖಂಡಿತವಾಗೂ ಭೇಟಿ ಆಗ್ತೀನಿ. ಟಾಟಾ. ಆಯ್ತು ಬಾ.